ಕೃಷಿ ವಿರೋಧಿ ಕಾಯ್ದೆ ವಿರುದ್ಧ ಭಾರತ್ ಬಂದ್ ಮಾಡುವುದರ ಮುಖಾಂತರ ರೈತರು ಹೋರಾಟ ಮಾಡಿದರು. ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ ಭಾರತ್ ಬಂದ್ ಕಂಡು ಬರಲಿಲ್ಲ. ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹುಣಗುಂದ ಇಳಕಲ್ ತಾಲೂಕಿನ ರೈತ ಮುಖಂಡರು ಇಳಕಲ್ ನಗರದ ಕಂಠಿ ವೃತ್ತದಿಂದ ಎತ್ತು ಬಂಡಿಗಳನ್ನ ಹಾಗೂ ಎಮ್ಮೆಗಳನ್ನ ಮೆರವಣಿಗೆ ಮಾಡುವ ಮುಖಾಂತರ ಪ್ರತಿಭಟಿಸಿದರು. ಈ ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ತಾಲೂಕಾ ಅಧ್ಯಕ್ಷರಾದ ಮಲ್ಲು ಮಡಿವಾಳರ್ ಮಾತನಾಡಿ, ಅನ್ನದಾತರ ಬೆಂಬಲಕ್ಕೆ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನು ರೈತರಿಗೆ 3 ಮಾರಕವಾಗಿರ್ತಕ್ಕಂಥ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿ ಹಾಗೂ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಾವು ರೈತರಿಗೆ ಒಳ್ಳೆಯದನ್ನೇ ಮಾಡ್ತಾ ಬಂದಿದ್ದೇವೆ. ರೈತರಿಗೋಸ್ಕರವಾಗಿ ನಾವು ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬರೀ ಹಸಿ ಸುಳ್ಳಾಗಿದೆ. ಕೇವಲ ಸುಳ್ಳು ಬೊಂಬಾಟಿಕೆಗೆ ಮಾತ್ರ ಇವರ ಪ್ರಚಾರಕ್ಕಾಗಿ ಕೇಂದ್ರ ಸರ್ಕಾರ ನಡೆಸ್ಕೊತ ಬರ್ತಾ ಇದ್ದಾರೆ. ಯಾವ ರೈತರ ಹಿತ ಕಾಪಾಡೋರು ಯಾವ ಕೇಂದ್ರ ಸರ್ಕಾರ ಮುಂಚೂಣಿಯಲ್ಲಿ ಬಂಧಿಸಿ ರೈತರಿಗೋಸ್ಕರ ಸಾವಿರಾರು ಜನರ ಉರ್ಲಾಕೊಂಡು ಸತ್ರು ಕೂಡ ಸರಿಯಾದ ರೀತಿಯಿಂದ ಪರಿಹಾರ ಅವ್ರ ಮನೆ ಬಾಗಿಲಿಗೆ ತಟ್ಟಲಿಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೇಂದ್ರ ಸರ್ಕಾರದ ಗುಲಾಮರಂತೆ ವರ್ತಿಸ್ತಾ ಇರ್ತಕ್ಕಂಥದ್ದು ನಮ್ಮ ನಾಚಿಕೆಯ ಸಂಗತಿ. ಯಾಕೆಂದರೆ ರಾಜ್ಯ ಸರ್ಕಾರ ಕೇಳಬೇಕಾಗಿತ್ತು, ನಮ್ಮ ರಾಜ್ಯದ ರೈತರು ಈ ದೇಶದ ರೈತರು ಈ ದೇಶಕ್ಕೆ ಬೆನ್ನೆಲುಬು ಅಂತ ಹೇಳ್ತೀರಿ. ಚುನಾವಣೆ ಬರಬೇಕಾದ್ರೆ ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಆಶ್ವಾಸನೆ ಕೊಡ್ತೀರಿ. ಎಲ್ಲ ರೈತರಿಗೋಸ್ಕರನೇ ಈ ಸರ್ಕಾರಗಳಿರೋದಂಥ ಆಶ್ವಾಸನೆ ಕೊಟ್ಟು ಚುನಾವಣೆ ಗದ್ದಿಗೆ ಅಧಿಕಾರ ಗದ್ದಿಗೆ ಇರ್ತೀರಿ. ತದನಂತರ ರೈತರ ಹಿತ ಕಾಪಾಡಲು ನೀವು ವಿಫಲರಾಗಿ ಕೇವಲ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ ಕೇವಲ ಬಂಡವಾಳಶಾಹಿಗಳ ಅಭಿವೃದ್ಧಿಗಾಗಿ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೋ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನಮ್ಮ ಪ್ರಧಾನಮಂತ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂದರೆ ಏನು ಮಾಡಬೇಕು. ರೈತ ಮುಖಂಡರಾದ ಮಲ್ಲನಗೌಡ ತುಂಬದ್ ಮಾತನಾಡಿ, ರೈತರಿಗೆ ವಿರೋಧಿ ಇರುವಂತಹ ಕಾನೂನುಗಳನ್ನು ತೆಗೆದು ರೈತರಿಗೆ ಅನುಕೂಲವಾಗುವಂತೆ ಮಾಡಿ ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಇವತ್ತು ನಮ್ಮ ನರೇಂದ್ರ ಮೋದಿ ಅವರಿಗೆ ಯಡಿಯೂರಪ್ಪರಿಗೆ ನಾವು ಕೈ ಮುಗಿ ಕೇಳ್ಕೊತೀವಿ. ಯಾಕಂದ್ರೆ ಇವತ್ತು ತಾವೊಬ್ಬರು ನಾವು ಆರಿಸ್ಕೊಳ್ತಂತ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕಲ್ಲ, ಯಾವ ರೀತಿ ಕಾನೂನು ಮಾಡಬೇಕು, ಯಾವ ರೀತಿ ನಮ್ಮ ರೈತ ಮುಖಂಡರ ಜೊತೆ ಮಾತಾಡಬೇಕು ಅನ್ನೋದು ಮಾತಾಡಿ ಅದನ್ನ ಕಾನೂನು ತಿದ್ದುಪಡಿ ಮಾಡಿ ಇವತ್ತು ರೈತರು ಒಳ್ಳೆಯದು ಮಾಡಿ ಅಂತ ನನ್ನ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.